ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ ಎಂದು ಬಿಜೆಪಿಯ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲಕಾಯಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಭ್ರಷ್ಟಾಚಾರ, ವರ್ಗಾವಣೆ ದಂಧೆ, ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ. ಇದೀಗ ಮುಡಾ ಹಗರಣದಲ್ಲಿ ಸಿಎಂ ಅವರ ಹೆಸರು ಮುನ್ನೆಲೆಗೆ ಬಂದಿರುವುದು ಇದಕ್ಕೆ ದೊಡ್ಡ ಉದಾಹರಣೆ ಆಗಿದೆ ಎಂದು ಆರೋಪಿಸಿದರು. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ನಾಟಕದಿಂದ ಮೈಸೂರು ಚಲೋ ಒಂದು ಪದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು 6ನೇ ದಿನ. ಇವತ್ತು ಆಲ್ರೆಡಿ ಮಂಡ್ಯಕ್ಕೆ ಹೋಗಿ ತಲುಪಿದ್ದಾರೆ ಅವರು. ದಿನಕ್ಕೂ ಜನರ ಬಹುಮತ ಇದಕ್ಕೆ ಭಾಳ ಜನ ಇದನ್ನು ಬೆಂಬಲಿಸ್ತಾ ಇದ್ದಾರೆ. ದಿನಕ್ಕೆ ಇದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಕಡಿಮೆ ಆಗ್ತಾ ಇಲ್ಲ. ಇದು ನಮ್ಮ ಪಕ್ಷದಿಂದ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟಿನ ಭ್ರಷ್ಟಾಚಾರದ ವಿರುದ್ಧ ನಾವು ಒಂದು ಪಾದಯಾತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡಿರೋ ಹಾಗೆ ಅನೇಕ ಕಾಲದಿಂದ ಭ್ರಷ್ಟಾಚಾರ ಆಲ್ಮೋಸ್ಟ್ ಕಾಂಗ್ರೆಸ್ DNA ಇದೆ ಅಂತ ಹೇಳ್ತೀನಿ ನಾನು. ಕಾಮನ್ವೆಲ್ತ್ ಗೇಮ್ಸ್ ಆಯಿತು, 2G 3G ಆಯಿತು, ಸಬ್ಮರೈನ್ ಆಯಿತು, ಬೋಫೋರ್ಸ್ ಆಯಿತು, ಅನೇಕ ವರ್ಷಗಳಿಂದ ಇದು ನಡೀತಾ ಇದೆ. ಅದೇ ಥರ ನಮ್ಮ ಕರ್ನಾಟಕದ ಇತಿಹಾಸ ನೋಡಿದ್ವಿ ಅಂತಂದರೆ ಭಾಳ ಹಿಂದೇನು ಹೋಗೋದು ಬೇಡ. ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ಯಾವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು ಆವಾಗ ಲೋಕಾಯುಕ್ತನ್ನೇ ಕೊಂದುಬಿಟ್ರು. ಅವರು ಅಸಾಸಿನೇಷನ್ ಮಾಡಿದರು. 150 ಕೇಸ್ಗಳು ಕಾಂಗ್ರೆಸ್ ಲೀಡರ್ಸ್ ಮೇಲೆ ಲೋಕಾಯುಕ್ತ ಕೇಸ್ ಫೈಲ್ ಮಾಡಿದರು. ಸೊ ಅದನ್ನು ಕಂಪ್ಲೀಟಾಗಿ ಅದನ್ನು ಮುಚ್ಚಾಕ್ಬಿಟ್ಟು ACBನ ತೊಗೊಂಡು ಬಂದರು. ಸೊ ಅಲ್ಲಿಂದ ಅವರು ಅವ್ರ ಆಫೀಸರ್ಸಿಗೆ ಹಿಡ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಪರವಾಗಿ ಒಂದು B ರಿಪೋರ್ಟನ್ನು ಹಾಕಿದರು. ಹಾಗೆ PFI ವಿರುದ್ಧ ಎಲ್ಲ ಕೇಸಸನ್ನು ಕ್ಲೋಸ್ ಮಾಡಿದರು. 1500 ಜನನ ಅವರು ಫ್ರೀ ಬಿಟ್ಟರು, ಯಾರ್ಯಾರು ಅರೆಸ್ಟ್ ಆಗಿದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತಿಹಾಸನ ನಾವು ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಈಗ ಮತ್ತೆ ನಮ್ಮ ಕರ್ನಾಟಕ ಜನರ ಒಂದು ದುರಾದೃಷ್ಟ ಅಂದ್ಕೊಳ್ಳಿ, ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದಿದೆ. ಬಂದಾಗಿ ನೀಡಿದ 15 ತಿಂಗಳಾಯಿತು ನಾವು ಬರೀ ಕಲೆಕ್ಷನ್ನು, ಕರಪ್ಷನ್ನು, ಕ್ರೈಮನ್ನು ನೋಡ್ತಾ ಇದ್ದೀವಿ. ಈಗ ಮೂಡಾ ಸ್ಕ್ಯಾಮಲ್ಲಿ ಸ್ವಂತ ಸಿದ್ದರಾಮಯ್ಯ ಅವರೇ ಹೊಣೆಗಾರಕರಾಗಿದ್ದಾರೆ. ಇವತ್ತಿಂದ ಸಿಚುವೇಶನ್ ನಾವು ನೋಡಿದ್ವಿ ಅಂದರೆ ಅವ್ರು ಮೈಸೂರಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬೆಂಗಳೂರು ಬಿಟ್ಟು ಮೈಸೂರಿಗೆ ವಾಪಸ್ ಬಂದು ಕೂತ್ಕೊಂಡಿದ್ದಾರೆ. ಅವರು ಭಯಭೀತರು ಆಗಿದ್ದಾರೆ. ಅವ್ರ ಸರ್ಕಾರದಲ್ಲಿ, ಅವರ ಪಕ್ಷದಲ್ಲಿನೇ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಇದೆ. ನಮ್ಮ ಕಡೆ ಅಂತೂ ಡೆಫಿನೆಟ್ ಆಗಿದೆ. ಬೀಯಿಂಗ್ ಅ ಕನ್ಸ್ಟ್ರಕ್ಟಿವ್ ಆಪೋಸಿಷನ್ ಪಾರ್ಟಿ, ಅನೇಕ ಒಳಗಡೆ ಅವರ ಪಕ್ಷದಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ, ಯಾರು ನೆಕ್ಸ್ಟ್ CM ಅಂತ ಹೇಳಿ. ಇಲ್ಲಿ ಮೇನ್ ಯಾಕೆ ಉದ್ದೇಶಿಸ್ತಾ ಇದ್ದೀನಿ ಅಂತಂದರೆ ST SC ಫಂಡ್ಗಳನ್ನು 24,000 ಫಂಡ್ಗಳನ್ನ ಗ್ಯಾರಂಟೀಸ್ ಡೈವರ್ಟ್ ಮಾಡಿದರು. ಅದು ಅನ್ಕಾನ್ಸ್ಟಿಟ್ಯೂಷನಲ್. ಅದು ಬಿಟ್ಬಿಟ್ಟು ವಾಲ್ಮೀಕಿ ನಿಗಮದ 187 ಕೋಟಿನ ಅವರು ಕಂಪ್ಲೀಟಾಗಿ, ನಾವು ಮೊದಲು ಹೇಳಿದ್ವಿ, ನಮ್ಮದು ಪಕ್ಷದವರು ಹೇಳಿದ್ವಿ, ಅಮಿತ್ ಶಾ ಹಿಡ್ಕೊಂಡು ಹೇಳಿದ್ವಿ, ಇದು ಒಂದು ATM ಸರ್ಕಾರ ಅಂತ ನಾವು ಹೇಳಿದ್ವಿ. ATM ಸರ್ಕಾರ, ಇದು ಬೇರೆ ರಾಜ್ಯಗಳಿಗೆ ಎಲೆಕ್ಷನಿಗೆ ಫಂಡ್ ಮಾಡೋದಿದೆ ಅಂತ ನಾವು ಕ್ಲಿಯರ್ ಕಟ್ಟಾಗಿ ಹೇಳಿದ್ವಿ. ಅವ್ರು ಅದೇ ಥರ ಮಾಡಿದ್ದಾರೆ. ಅದು ಸಾಬೀತು ಆಗಿದೆ. ಇವತ್ತು ED ಅವರ ಇನ್ವೆಸ್ಟಿಗೇಷನ್ಸ್ ತೊಗೊಳ್ಳಿ, CBI ಇನ್ವೆಸ್ಟಿಗೇಷನ್ಸ್ ತೊಗೊಳ್ಳಿ, ಎಲ್ಲನೂ ಪ್ರೂವ್ ಆಗಿದೆ ಇವತ್ತು.
ಕರ್ನಾಟಕ ರಾಜ್ಯ ಕುಂಬಾರ ಸಮುದಾಯ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಿಸಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಕಲಬುರಗಿ ಜಿಲ್ಲಾ ಹಿಂದುಳಿದ ಕುಂಬಾರ ಸಂಘದ ಜಿಲ್ಲಾ ಅಧ್ಯಕ್ಷ ಶಿವಶರಣಪ್ಪ ಕುಂಬಾರ ಸುಲೇಪೇಟ ಆಗ್ರಹಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರ್ಚ್ 2023ರಲ್ಲಿ ಕರ್ನಾಟಕ ರಾಜ್ಯ ಕುಂಬಾರ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ. ಆದ್ರೆ ಇಲ್ಲಿಯವರೆಗೆ ಈ ನಿಗಮಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿಲ್ಲ, ಹಾಗೆಯೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಆದ ಕಾರಣ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಕುಂಬಾರ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಿ ಸೂಕ್ತ ಅನುದಾನ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಕುಂಬಾರ ಸಮುದಾಯದ ಅಭಿವೃದ್ಧಿ ನಿಗಮ 2023 ಮಾರ್ಚಲ್ಲಿ ಅನುಷ್ಠಾನಗೊಳಿಸಿದರು BJP ಸರ್ಕಾರದವರು. ಆದರೆ ಇಲ್ಲಿಯವರೆಗೆ ಯಾವುದೇ ರಾಜ್ಯ ಸರ್ಕಾರಗಳು ಅದಕ್ಕೆ ಮಾನ್ಯತೆ ಕೊಟ್ಟು ಸಮಾಜದ ಯಾರನ್ನೂ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಲ್ಲ, ಹಾಗೂ ಯಾವುದೇ ರೀತಿಯ ಅನುದಾನ ಕೂಡ ನೀಡಿಲ್ಲ. ಆದ್ದರಿಂದ ಹಿಂದುಳಿದ ವರ್ಗದ ನಾಯಕರಿಂದ ಹೆಸರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಹಿಂದುಳಿದ ವರ್ಗಗಳಲ್ಲಿ ಅತಿ ಸಣ್ಣ ಹಿಂದುಳಿದ ವರ್ಗ ಆಗಿರ್ತಕ್ಕಂಥ ನಮ್ಮ ಸಮಾಜವನ್ನು ಎತ್ತಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೂಡಲೇ ನಿಗಮ ಮಂಡಳಿಗೆ ನಮ್ಮ ಸಮಾಜದ ಯಾರಾದರೂ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಮತ್ತು ಸೂಕ್ತವಾಗಿ ಅನುದಾನವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡಬೇಕಂಥೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಪ್ರಮುಖರಾದ ಪ್ರಭು ಕುಂಬಾರ್ ಬೆನ್ನೂರ್, ಶರಣು ಕುಂಬಾರ್ ಅಫ್ಜಲ್ಪುರ್, ಶರಣಪ್ಪ ಕುಂಬಾರ್ ಗಡಿಕೇಶ್ವರ್ ಸೇರಿದಂತೆ ಮುಂತಾದವರು ಇದ್ದರು. ಮುಡಾ ಪ್ರಕರಣದಲ್ಲಿ ರಾಜ್ಯಪಾಲರು ನೀಡಿರುವ ನೋಟಿಸ್ಗೆ ಈಗಾಗಲೇ ಉತ್ತರ ನೀಡಲಾಗಿದ್ದು ಅದನ್ನು ರಾಜ್ಯಪಾಲರು ಒಪ್ಪಿಕೊಳ್ಳುವ ನಂಬಿಕೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ವ್ಯಕ್ತಪಡಿಸಿದರು. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮುಡಾ ವಿಷಯದಲ್ಲಿ ಸಂಪೂರ್ಣವಾಗಿ ಕಾನೂನು ಪ್ರಕಾರ ನಡೆದಿರುವುದರಿಂದ ರಾಜ್ಯಪಾಲರು ಸರ್ಕಾರದ ಉತ್ತರವನ್ನ ಒಪ್ಪಿಕೊಳ್ಳುವ ನಂಬಿಕೆ ಇದೆ. ಮುಡಾ ನಿವೇಶನ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ನಾನು ಬೀರಿಲ್ಲ. ಕಾನೂನು ಪ್ರಕಾರವಾಗಿ ಹಿನ್ನೆಲೆಯಲ್ಲಿಯೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2021ರಲ್ಲಿ ನನ್ನ ಪತ್ನಿಗೆ ಬದಲು ನಿವೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. 2014ರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನನ್ನ ಪತ್ನಿ ಮುಡಾ ಅಕ್ರಮವಾಗಿ ನನ್ನ ಜಮೀನು ಸ್ವಾಧೀನಪಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಬದಲಿ ನಿವೇಶನ ಕೋರಿ ಅರ್ಜಿ ಸಲ್ಲಿಸಿದ್ಲು. ಆ ಸಂದರ್ಭದಲ್ಲಿ ನಾನು ಈ ಕುರಿತು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಎಂದರು. ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು? ನೋಡಪ್ಪ, ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು, ಗೊತ್ತಾಯ್ತಾ? ಡಿನೋಟಿಫೈ ಮಾಡಿದ್ರು. ನಾವೇನ್ ಮಾಡಿದ್ವಿ? ನಂದೇನಾದ್ರು ಎಲ್ಲರೂ ಪತ್ರ ಇದೆಯಾ? ಆರ್ಡರ್ಸ್ ಇದೆಯಾ? ನನ್ನ ಸ್ಟೇಟ್ಮೆಂಟ್ ಇದೆಯಾ? ಹೇಳ್ಬಿಡ್ತೀನಿ. ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ 2014ರಲ್ಲಿ ನಾನು ಹೆಂಡತಿ ಅರ್ಜಿ ಕೊಟ್ಟು ನಾನು ಮೂಡೋದವ್ರಿಗೆ ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡ್ಕೂಡ್ದು ಅಂತ ಹೇಳ್ಬೋದು. ನಾನು 2014ರಲ್ಲಿ ಚೀಫ್ ಮಿನಿಸ್ಟರ್ ಇರೋರೇನೆ ಆಗಲೇ ಅರ್ಜಿ ಕೊಟ್ಟದು. ನನ್ನ ಹೆಂಡತಿ ನಮ್ಮ ಜಮೀನು ಹೋಗ್ಬಿಟ್ಟು ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ, ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಲು ಅರ್ಜಿನ. 3 ಎಕರೆ 16 ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀವಿ, ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು. ನನ್ನ ಗಮನಕ್ಕೆ ತಗೊಂಡು ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ 1 ಗುಂಟೆನೂ ಕೂಡ ಕೊಡಬಹುದು. ನಾನು ಕೊಟ್ಟಿದ್ದೀನಿ. ಆಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರಲಿಲ್ವಾ? ಕೊಡ್ಬೋದಾಗಿತ್ತಲ್ಲಪ್ಪ. 2021ರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡತಿ. ಬಿಜೆಪಿ ಸರ್ಕಾರ ಇರೋದು ಆಗ. ನಾನು ಹೆಂಗೆ ಪ್ರಭಾವ ಬೀರುತ್ತಿದ್ದೆ? ಪ್ರಭಾವ ಬೀರ್ಬೋದಾಗಿತ್ತಲ್ಲ. ಏನ್ ಟ್ರ್ಯಾಪ್ ಮಾಡಿದ್ರು? ಈ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ, ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ವಿ. ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ? ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ.
ಆಶಾಭಾವನೆ ಎಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನನ್ನು ಒಪ್ಕೊಳ್ಳಿ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಒಬ್ಬರು ಕೇಳ್ರಿ, ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದರ ಹಿಂದೆ ಏನಾದ್ರು ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಕೇಳಕ್ಕೆ. ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಭೀಮಾ ನದಿಯಲ್ಲಿರುವ ಶ್ರೀ ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೋಗುವ ಸಂಪರ್ಕ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿನ ಭೀಮಾ ನದಿಯಲ್ಲಿರೋ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಜಲಾಶಯಗಳಿಂದ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬಿಡಲಾಗಿದ್ದು ಯಲ್ಲಮ್ಮ ದೇವಿ ಭಕ್ತರಿಗೆ ಜಲದಿಗ್ಬಂಧನ ಹಾಕಿದಂತಾಗಿದೆ. ಇನ್ನು ಯಲ್ಲಮ್ಮ ದೇವಿಯ ಭಕ್ತರಿಗೆ ಮುಂಜಾಗ್ರತಾ ಕ್ರಮವಾಗಿ ದರ್ಶನಕ್ಕೆ ನಿರ್ಬಂಧ ಹೇರಿ ದೇವಸ್ಥಾನ ಕಮಿಟಿಯವರು ಆದೇಶ ನೀಡಿದ್ದಾರೆ. ಚಿಂಚನ್ಸೂರ್ ಅವರು ಒಬ್ಬ ಹಿರಿಯರು, ಅಪ್ಪನಿಗೆ ಹುಟ್ಟಿರುವ ಬಗ್ಗೆ ಪದ ಬಳಕೆ ಮಾಡಬಾರದಿತ್ತು ಎಂದು ಶಾಸಕ ಶರಣಗೌಡ ಕಂದಕೂರ್ ಚಿಂಚನ್ಸೂರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಕುರಿತು ಮಾತನಾಡಿದ ಅವರು, ನಾನು ಮಾತನಾಡಲು ನಿಂತರೆ ನೀವು ಯಾದಗಿರಿಯಲ್ಲಿ ತಿರುಗಾಡಲು ಆಗುವುದಿಲ್ಲ. ನಾನು ನಾಗನಗೌಡರಿಗೆ ಹುಟ್ಟಿದ್ದಕ್ಕೆ ಕ್ಷೇತ್ರದ ಜನ ಶಾಸಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡುತ್ತೇನೆ ಎಂದು ನನ್ನನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ನಿನ್ನನ್ನು ಮನೆಗೆ ಕಳುಹಿಸಿದ್ದಾರೆ. ಹಣ ಪಡೆಯುವ ಬಗ್ಗೆ ಸಾಬೀತು ಪಡಿಸಬೇಕಾದ್ರೆ ಅಧಿಕಾರಿಗಳು ಹೆಸರು ಹೇಳಬೇಡಿ ಎಂದು ಕಾಲಿಗೆ ಬೀಳುತ್ತಿದ್ದಾರೆ. ಅವರ ಹೆಸರು ಹೇಳಿದ್ರೆ ಸಸ್ಪೆಂಡ್ ಆಗುತ್ತಾರೆ. ಹೀಗಾಗಿ ಹೆಸರು ಹೇಳುತ್ತಿಲ್ಲ. ನೀವು ಇಬ್ಬರು ಅಪ್ಪನಿಗೆ ಹುಟ್ಟಿದ್ರೆ ಹಣ ಪಡೆದಿಲ್ಲವೆಂದು ದೇವರ ಮೇಲೆ ಪ್ರಮಾಣ ಮಾಡಿ ಎಂದು ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಹಾಗೂ ಬಸರೆಡ್ಡಿ ಪಾಟೀಲ್ ಅವರಿಗೆ ಪ್ರಮಾಣ ಮಾಡುವ ಬಗ್ಗೆ ಕಂದಕೂರ್ ಸವಾಲು ಹಾಕಿದರು. ನಾನು ಒಂದನ ಇವತ್ತು ಹೇಳ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ, ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆ ನಡೆದು ಅದೊಂದೇ ಉತ್ತರ ಕೊಡ್ತೀವಿ, ಮತ್ತೆ ಬೇರೆ ಸಮಯದಾಗ ಉತ್ತರ ಕೊಡ್ತೀವಿ. ಈಡ ಮಾರ್ಟಿನ್ ಅಂತ SP ಇದ್ರು ಕುಮಾರಸ್ವಾಮಿ ಅವರು ಇರುವಾಗ, ಅವ್ರನ್ನ ತೆಗೆದು ಹೊಸದಾಗಿ SP ತರಬೇಕಂತ ನಾನು ಪ್ರಯತ್ನ ಮಾಡಿದೆ. ಕುಮಾರಸ್ವಾಮಿ ಅವರು ಕರೆದು ಇಲ್ಲ, ರಾಜಕೀಯವಾಗಿ ಎಲ್ಲ ನಿಮ್ಮ ಕುಟುಂಬ ನಾನು ಬೆಳೆಸಬೇಕಾಗಿದೆ, ಯಾರ್ಯಾರು ಅಧಿಕಾರಿಗಳು ಬೇಕು ತಗಂತ ಹೇಳಿದ್ರು. ಅವತ್ತು PDO ಹಿಡಿದು DC ತಾನ ಹಾಕಿಕೊಟ್ಟಿದ್ದು. ಒಂದು ಗ್ರಾಮ ಪಂಚಾಯತಿ PDO ಹಿಡಿದು ಆ DC ಕುರ್ಮಾರ ಅವತ್ತು DC ಇದ್ರು, ಅಲ್ಲಿ ತಾನ ಹಾಕಿಕೊಟ್ಟಿನಿ. ನಾನು ಇವತ್ತು ಒಂದೇ ಉದಾಹರಣೆ ಕೊಡ್ತೀನಿ, ಮತ್ತೆ ನೀವು ಯಾವಾಗ ಬರ್ತೀರಿ ಅವಾಗ ಉದಾಹರಣೆ ಕೊಡ್ತೀನಿ. ರಿಷಿಕೇಶ್ ಸೋನಾವಣಿ ಅಂತ SP, ನಾನು SP ತಗೊಂಬಂದೆ. SP ತಗೊಂಬಂದಿವಿ. MG ರೋಡ್ನಾಗ ಒಂದು ಕಾಫಿ ಕುಡಿಯಕ್ಕೆ ಕರೆದ್ರು. ನಾನು ನನ್ನ ಫ್ರೆಂಡ್ ಬೆಂಗಳೂರಿಗೆ ಹೋಗ್ಬಾರೆ ಎಲೇರಿಯವರು, ಅವರು ಇದ್ರು ಸಾಕ್ಷಾರ. ಕಾಫಿ ಕುಡಿದ್ವಿ MG ರೋಡ್ನಾಗ. ನನಗೊಂದು ಪೋಸ್ಟಿಂಗ್ ಮಾಡಿಸ್ಕೊಡಿ ಸರ್. ಖಂಡಿತವಾಗಿ ಮಾಡಿಸ್ಕೊಡಿ. ಆ ಕಾಫಿ ಕುಡಿದು ಬಿಲ್ ಸಹ ನಾನೇ ಕೊಟ್ಟೆ. ಇವತ್ತು ನಮ್ಮ ಫ್ರೆಂಡ್ ಯಾಕಂತಂದ್ರೆ ಒಂದು ಕಾಫಿ ಸಹ ನಾವು ಯಾವ ಅಧಿಕಾರಿಗಳಿಗೆ ಮುಲಾಜಿಗೆ ಬಿಡಬಾರ್ದು ಅಂತ ತಿಳ್ಕೊಂಡು ಅವತ್ತು ಕಾಫಿ ಕೊಟ್ಟು ಆ SP ರಿಷಿಕೇಶ್ ಸೋನಾವಣಿ ಅಂತ ತಿಳ್ಕೊಂಡು, ಇವತ್ತು ಬಿಜಾಪುರಕ್ಕೆ SP ಅದಾರ ಬಾಬುರಾವ್ ಚಿಂಚನ್ಸೂರ್ ಅವರೇ. ಆ SP-ನ ನಾನು ಆರ್ಡರ್ ಹಾಕ್ಸ್ಕೊಂಡ ಮೇಲೆ ನಾನು ಎಷ್ಟು ದುಡ್ಡು ತಗೊಂಡಿನಿ, ನಾನೇನಾದರೂ ಆತನ ಬಲ್ಲಿ ದುಡ್ಡು ತಗೊಂಡಿದ್ರೆ ಪೊಲೀಸ್ ಇಲಾಖೆ ಮುಖ್ಯಸ್ಥಿನ ಕೆಳಗಿನವ್ರ ಪಾಪ ಯಾರು ಹೇಳೋದು ಬೇಡ.
ಆ ಎಸ್ ಪಿನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, SP ಇರಲಿ, DC ಇರಲಿ, AC ಇರಲಿ, ನಾನೇನಾದರೂ ₹1 ತಗೊಂಡಿದ್ರೆ ನಾನು ಇವತ್ತು ಪ್ರಮಾಣ ಮಾಡ್ತೀನಿ. ನಾನು ನಂಬೋದು ಇಬ್ಬರನ್ನ, ಒಂದು ಮೈಲಾರಲಿಂಗೇಶ್ವರ, ಒಂದು ಮಾಣಿಕೇಶ್ವರ. ನನ್ನ ಅಧಿಕಾರ ಹೊಂದಿದ್ದಾರೆ. ನಾನೇನಾದರೂ ಅಧಿಕಾರಿಗಳ ಬಳಿ SP ಇರ್ಬೋದು, DC ಇರ್ಬೋದು, AC ಇರ್ಬೋದು, ನಾನು ಟ್ರಾನ್ಸ್ಫರ್ನಾಗ ಏನಾದ್ರು ₹1 ನಾನು ತಗೊಂಡಿಲ್ಲ ಅಂತ ತಿಳ್ಕೊಂಡು ಮೈಲಾರಲಿಂಗಂದು ಮತ್ತು ಯಾನಗುಂದಿ ಮಾಣಿಕ್ಯಮ್ಮನ ಮೇಲೆ ಇಲ್ಲಿಂದ ನಾನು ಪ್ರಮಾಣ ಮಾಡ್ತೀನಿ. ಯಾಕಂತಂದ್ರೆ ಈಗ ಮನಸ್ಸಾಕ್ಷಿ ದೈವ ಸಾಕ್ಷಿ ಅಷ್ಟೇ ಮಾತಾಡ್ಬೇಕು. ನಾನು ನಿನ್ನೆ ಒಬ್ರು ಸ್ವಾಮಿಗಳಿಗೆ ಮಾತು ಕೊಟ್ಟಿನಿ, ಅಧಿಕಾರಿಗಳ ಹೆಸರು ತಗೋಬೇಡ ವೇದಿಕೆ ಮೇಲೆ ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳ ಹೆಸರು ಇವತ್ತು ತಗೊಂಡ್ಬಿಟ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಒಬ್ಬ PSI ಸಸ್ಪೆಂಡ್ ಆಗೋಗ್ತಾರೆ. ನನಗೆ ಅವ್ರಿಗೆ ಯಾರಿಗೆ ತೊಂದರೆ ಕೊಡೋದು ನನಗೆ ಬೇಕಾಗಿ. ಅದಕ್ಕೆ ನಾನು ದೈವ ಸಾಕ್ಷಿ ಮನಸ್ಸಾಕ್ಷಿ ಕೆಲಸ. ಇವತ್ತು ನಾನು ಮೈಲಾರಲಿಂಗನ್ನು ಯಾನಗುಂದಿ ಮಾಣಿಕ್ಯ ಮೇಲೆ ಪ್ರಮಾಣ 2 ಮಾಡ್ತೀನಿ. ನಾನು ಒಂದು, ಕುಮಾರಸ್ವಾಮಿ ಅವರು ಇರುವಾಗ ಅಧಿಕಾರಿಗಳನ್ನ ಏನು ತಗೊಂಬಂದಿ, ನಾವು ₹1 ತಗೊಂಡಿಲ್ಲ. ದೇವ್ರಿಗೆ ಇಡ್ತೀನಿ, ನೀವು ಯಾವ ದೇವ್ರಿಗೆ ಎಲ್ಲ ಏನೋ ವೇದಿಕೆ ಚರ್ಚೆಗೆ ಹೇಳಿದ, ವೇದಿಕೆ ಬೇಡ, ದೇವಸ್ಥಾನಗಳಿಗೆ ಬಂದ್ಬಿಡ್ರಿ. ನೀವು ಯಾವ ದೇವಸ್ಥಾನಕ್ಕೆ ಅಂತೀರಿ ಆ ದೇವಸ್ಥಾನಕ್ಕೆ ಬರ್ತೀರಿ. ಒಂದು. ಎರಡನೇದು ಏನಪ್ಪ, ಈ ಸರ್ಕಾರ ಬಂದ್ಮೇಲೆ, ಈ ಸರ್ಕಾರದ ಹಿಂದಿನ ದಿನ, ಈ ಸರ್ಕಾರ ಬರೋದಕ್ಕಿಂತ ಹಿಂದೆ ನೀವು ಏನೇನು ಮಾಡಿರಿ, ಭ್ರಷ್ಟಾಚಾರದ ಪಿತಾಮಹ ಬಾಬುರಾವ್ ಚಿಂಚನ್ ಸುರ್ನಿ. ನಾನು ಕೋಟಿ ಕೊಟ್ಟಿನ ಕೈ ಅಂತ ಹೇಳ್ತಾನೆ. ನೀವು 4 ಸಲ 5 ಸಲ MLA ಆಗಿ ಸಚಿವರಾಗಿರಿ. ನಿಮ್ಮ ಬಗ್ಗೆ ನಾನು, ನಿಮ್ಮ ವಯಸ್ಸಿಗೆ ನಾನು ಗೌರವ ಕೊಡ್ತೀನಿ. ಆ ಗೌರವ ತಗೊಂಡು ಕೊಡ್ತಕ್ಕಂಥದ್ದು ಮಾಡಿದರೆ ನಿಮಗೂ ಶೋಭೆ ಬರ್ತದೆ. ಮಾನ್ಯ ಬಾಬುರಾವ್ ಚಿಂಚನ್ಸೂರು ಮಾಜಿ ಸಚಿವರು ಮತ್ತು ಜಿಲ್ಲಾ ಅಧ್ಯಕ್ಷ, ನೀವು ಆಣೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಾವು ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ತಗೊಂಡಿಲ್ಲ, ನಾವು ಯಾವ ಸಬ್ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ತಗೊಂಡಿಲ್ಲ, ನಾವು ಯಾವ ತಾಲೂಕ್ ಪಂಚಾಯತಿ EO ಬಲ್ಲಿ ಹೋಗಿ ಅಂತ ಬರೋ ದುಡ್ಡು ತಗೊಂಡಿಲ್ಲ, ನಾವು PWD ಆಫೀಸ್ಗೆ ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊಂಡಿಲ್ಲ. ನಾವು ಈ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳ ಟ್ರಾನ್ಸ್ಫರ್ನಾಗ ನಾನು ದುಡ್ಡು ತಗೊಂಡಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮನೆದೇವ್ರು ಯಾವುದಾದ, ನನ್ನ ಮನೆದೇವ್ರು ನಾನು ಹಾನಿ ಮಾಡ್ತೀನಿ. ನಾನು MLA ಆದಮೇಲೆ, ಈಗ ಹಿಂದಿಂದ ಹೇಳಿದೆ, ಇವಾಗಿಂದ ಹೇಳ್ಬೇಕು, ನಾನು MLA ಆದಮೇಲೆ ಯಾರಾದರೂ ಒಬ್ಬ ಅಧಿಕಾರಿ ಬಲ್ಲಿ ನಾನೇನಾದರೂ ಟ್ರಾನ್ಸ್ಫರ್ ಆಗಲಿ ಅಥವಾ ತಿಂಗಳ ಮಾಮಲ ಕೊಡ್ರಿ ಅಂತ ತಿಳ್ಕೊಂಡು ನಾನು ಕೇಳಿದ್ದಾಗಲಿ, ಮತ್ತೆ ಹೇಳ್ತೀನಿ, ಯಾನಗುಂದಿ ಮಾಣಿಕ್ಯ ಮೇಲೆ, ಮೈಲಾರಲಿಂಗ, ನನ್ನ ಮನೆದೇವ್ರ ಮೇಲೆ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಯಾರ ಹತ್ರ ₹1, ನನ್ನ ಅಧಿಕಾರಿಗಳ ಹತ್ರ ₹1 ನಾನು ದುಡ್ಡು ತಗೊಂಡಿಲ್ಲ. ನೀವು ಇಬ್ಬರು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹಾನಿ ಮಾಡ್ರಿ. ನೀವು, ನಾನು ನಮ್ಮ ಅಪ್ಪ ಹುಟ್ಟಿದ ನಾಗನಗೌಡ, ನಾನು ಅಪ್ಪ ಹುಟ್ಟಿದ ಮಾತು ನಾನು ಆಡಕತ್ತೀನಿ. ನೀವು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹಾನಿ ಮಾಡ್ಬೇಕು ನಿಮ್ಮ ದೇವ್ರ ಮೇಲೆ. ನಾನು ಯಾರು ಅಧಿಕಾರಿಗಳನ್ನ ದೋಷಣೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ವ್ಯವಸ್ಥೆ ಹಿಂಗ ನೀವು ಹಾನಿ ಮಾಡ್ಬೇಕು. ನಾನು ಹಾನಿ ಮಾಡ್ತೀನಿ. ನಾನು ಹಿಂದೆ ಕುಮಾರಸ್ವಾಮಿ ಇರುವಾಗ ಅಂತ ಹೇಳಿದ್ನ, DC SP AC ಇನ್ನೂ ಭಾಳ ಕೆಳಗೆ ಬೇಡ, ನಾನು ಅವ್ರ ಹತ್ರ ದುಡ್ಡು ತಗೊಂಡಿಲ್ಲ, ಫ್ರೀ ಆಗಿ. ಕುರುಮಾರಾವ್ ಇರ್ಬೋದು, ಸೋಮನಾಳ್ AC ಅಸಿಸ್ಟೆಂಟ್ ಕಮಿಷನರ್. ಇವತ್ತು ನೀವು 14 ತಿಂಗಳದಾಗ ನಾವು ಗುರುಮಿಟ್ಕಲ್ ಸರ್ಕಲ್ ಬಲ್ ತಗೊಂಡಿಲ್ಲ, ಮತ್ತೆ ಈಗ ಬೇಡ ಹೆಸರು ಹೇಳಂಗಿಲ್ಲ ಅಂತ ಹೇಳ್ಬಿಟ್ಟಿದೆ. ನೀವಿಬ್ರು ಹೇಳ್ಬೇಕು. ನಾನು ಹೇಳಕತ್ತೀನಿ, ನಾ ದೇವ್ರ ಸಾಕ್ಷಿಯಾಗಿ ನೀವು ಎಲ್ಲಿ ಅಂತೀರಿ ಅಲ್ಲಿ ಮಡಿಲಿ ಬರ್ತೀನಿ. ಇವತ್ತೇ ಒಂದು ಕೊಡ ನೀರಿದ್ರೆ ತಲೆ ಮೇಲೆ ಹಾಕ್ಬಿಡ್ರಿ, ಇಲ್ಲೇ ನಾನು ಮಡಿಲಿ ಬರ್ತೀನಿ. ನೀವಿಬ್ಬರು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಏನ್ಪಂತಂದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ. ಚಿತ್ತಾಪುರ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಂತರ ಪ್ರಗತಿಪರ ಚಿಂತಕ ಲೇಖಕ ಶಿವಸುಂದರ್ ಬೆಂಗಳೂರು ಅವರು ಮಾತನಾಡಿ, ವಿರೋಧ ಪಕ್ಷ ಹಾಗೂ ಆಡಳಿತ ಪಕ್ಷದ ಹೇಳಿಕೆ ಬರೆದ್ರೆ ಪತ್ರಕರ್ತನ ಜವಾಬ್ದಾರಿ ಮುರಿಯೋದಿಲ್ಲ, ಆತ ತನ್ನ ಮನಸ್ಸಿನ ಕಿಟಕಿ ತೆರೆದು ನೋಡಬೇಕು ಎಂದರು. ಇದೇ ವೇಳೆಯಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಾಬುರಾವ್ ವೆಡ್ರಾಮಿ, ಶಿವರಂಜನ್ ಸತ್ಯಂಪೇಟ್, ಸಂಗಮನಾಥ ರೇವತ್ಗಾಂವ್, ಸಿದ್ದರಾಜ ಮಲ್ಕುಂಡಿ, ಡಾಕ್ಟರ್ ಸಾಯಿಬಣ್ಣ ಗುಡ್ಬಾ, ಡಾಕ್ಟರ್ ಸುನೀತಾ ಬಿ ಪಾಟೀಲ್, ನಾಗೇರೆಡ್ಡಿ ಪಾಟೀಲ್, ಭೀಮಣ್ಣ ಸಾಲಿ, ರವೀಂದ್ರ ಸಜ್ಜನ್ ಶೆಟ್ಟಿ, ಶಂಕರಗೌಡ ಪಾಟೀಲ್, ನೀಲಗಂಗಾ ಬಬ್ಲಾದ್, ಮನೋಜ್ ಗುರ್ಕರ್, ಸಿ ಫಕ್ರುದ್ದೀನ್ ಸಾಬ್, ವಿಕ್ರಮ್ ನಿಂಬರ್ಗ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಜಗತ್ತಿನ ಹಲವಾರು ದೇಶಗಳಲ್ಲಿ ಒಂದು ಸ್ಥಾನವನ್ನು ಗಳಿಸಿಕೊಂಡಿರುವುದಕ್ಕೆ, ಒಂದು ಪ್ರಜಾತಂತ್ರವಾಗಿ ಏನಾದರೂ ಗಳಿಸಿಕೊಂಡಿದ್ರೆ ಅದಕ್ಕೂ ಕೂಡ ಕಾರ್ಯನಿರತ ಪತ್ರಕರ್ತರ ಕಾಂಟ್ರಿಬ್ಯೂಷನ್ ಇದೆ. ಏನು ನಾವು ಗಳಿಸ್ಕೊಳ್ಳಿಲ್ಲ ಕಳೆದ 75 ವರ್ಷದಲ್ಲಿ, ಅದರಲ್ಲಿ ಬೇರೆ ಎಲ್ಲರ ಜೊತೆಗೆ ಕಾರ್ಯಮರೆತ ಪತ್ರಕರ್ತರ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ. ಯಾಕಿದು ಹೇಳಬೇಕಾಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಮಾಧ್ಯಮ ಅಂದ್ರೆ ಏನು, ಪತ್ರಕರ್ತರು ಅಂತಂದ್ರೆ ಏನು, ಒಂದು ಪ್ರಜಾತಂತ್ರದಲ್ಲಿ ಇವರ ಪಾತ್ರ ಏನು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಯಾತಕ್ಕಾಗಿ
ಪತ್ರಿಕೆಗಳನ್ನ ಅಂಬೇಡ್ಕರ್ ತರಬೇಕಾಗಿ ಬಂತು. ಮೂಕನಾಯಕ್, ಬಹಿಷ್ಕೃತ ಭಾರತ, ಜನತಾ, ಸಮತಾ ಇವೆಲ್ಲ ತಂದಾಗ ಅವರದಲ್ಲಿ ಹೇಳಿದ್ದೆ ಸ್ಥಾಪಿತ ಸತ್ಯಗಳು ಅಂತ ಕೆಲವಿರ್ತವೆ. ಬ್ರಿಟಿಷರು ಬಂದ ಮೇಲೆನೆ ಭಾರತೀಯರು ನಾಗರಿಕತೆ ಕಲಿತರು. ಮೆಕಾಲೆ ಇದ್ದ ಇಡೀ ಪೌರಾತ್ಯ ದೇಶಗಳ ವಿದ್ವತ್ತನ್ನ ಇಂಗ್ಲೆಂಡಿನ ಒಂದು ಕಬೋರ್ಡ್ ಅಲ್ಲಿ ಸೇರಿಸಿಟ್ಬಿಡ್ಬೋದು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಕೀಳರಿಮೆ ಬಿತ್ತು. ಅಂಬೇಡ್ಕರ್ ಇರ್ಬೋದು, ಎಲ್ಲರೂ ಕೂಡ ಅದನ್ನು ಪ್ರಶ್ನೆ ಮಾಡಿದ್ರು. ಬಟ್ ಅಂಬೇಡ್ಕರ್ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಲಿಲ್ವಲ್ಲ, ತುಂಬಾ ಮುಖ್ಯವಾಗಿ ಸ್ವಾತಂತ್ರ್ಯದ ವ್ಯಾಖ್ಯಾನವನ್ನ ವಿಸ್ತರಿಸಿದ್ರು ಅಂಬೇಡ್ಕರ್. ಬಾಹ್ಯ ವಸಾಹತುಶಾಹಿ ಇದೆ, ಬ್ರಿಟಿಷರು ಬಂದಿದ್ದಾರೆ, ಭಾರತವನ್ನು ಆಳ್ತಿದ್ದಾರೆ, ಇವರು ಹೋಗಬೇಕು. ಆದರೆ ಆಂತರಿಕ ವಸಾಹತುಶಾಹಿಯು ಈ ದೇಶದಲ್ಲಿದೆ. ಕಳೆದ 3000 ವರ್ಷಗಳಿಂದ ಈ ದೇಶ ಪ್ರಜಾತಂತ್ರವಾಗಬೇಕು ಅಂತಂದ್ರೆ ಕೇವಲ ಪೊಲಿಟಿಕಲ್ ಡೆಮಾಕ್ರಸಿಯಿಂದ ಸಾಧ್ಯ ಇಲ್ಲ, ರಾಜಕೀಯ ಪ್ರಜಾತಂತ್ರದಿಂದ ಮಾತ್ರ ಸಾಧ್ಯ ಇಲ್ಲ. ಈ ದೇಶಕ್ಕೆ ಸೋಷಿಯಲ್ ಡೆಮಾಕ್ರಸಿ ಬೇಕು, ಎಕನಾಮಿಕ್ ಡೆಮಾಕ್ರಸಿ ಬೇಕು, ಸಾಮಾಜಿಕ ಪ್ರಜಾತಂತ್ರ ಬೇಕು, ಆರ್ಥಿಕ ಪ್ರಜಾತಂತ್ರ ಬೇಕು. ಇವೆರಡು ಬೇಕು ಅಂತಂದ್ರೆ ಈ ದೇಶದಲ್ಲಿ ಜಾತಿ ವಿನಾಶ ಆಗಬೇಕು. 10 ಜನರನ್ನ ಸುರಿದು ಕೆಲವರು ಮಾತ್ರ ಬದುಕುವ ಬಂಡವಾಳಶಾಹಿ ವ್ಯವಸ್ಥೆ ನಾಶ ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಸಫಲ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಬಹಳ ಒಂದು ಒಳ್ಳೆಯ ವಿಚಾರವನ್ನ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಮತ್ತು ಅವರ ಟೀಮ್ ಏನಿದೆ, ಎಲ್ಲರ ಟೀಮು ಆ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಬದಲಾವಣೆ ಆದಂತಹ ಒಂದು ಸಂದರ್ಭಗಳು, ಯಾಕಂತಂದ್ರೆ ನಿಮ್ಗೆ ಮಾಧ್ಯಮ ಗೊತ್ತಿದೆ, ಬಹಳಷ್ಟು ರೂಪಾಂತರಗೊಳ್ತಾ ಬರ್ತಾ ಇದೆ. ಮಾಧ್ಯಮ ಹೋಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಯಿತು, ಮುಂದೆ ಡಿಜಿಟಲ್ ಮೀಡಿಯಾ ಆಯಿತು, ಈಗ ಸೋಷಿಯಲ್ ಮೀಡಿಯಾ ಆಗಿದೆ. ಇವೆಲ್ಲ ಮಾಧ್ಯಮದಿಂದ ಬಂದಂತಹ ಟಿಸಿಲ್ಗಳು ಬೇರೆ 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 ಕಡೆ ಹೋಗ್ತಾ ಇದೆ. ಇನ್ನು ಮುಂದೂ ಕೂಡ ಇದು ಹೊರದು ಇನ್ನು ಯಾವುದು ಈಗ ನಾವು ನೀವು ನೋಡ್ಬಿಟ್ರೆ ಎಲ್ಲರೂ ಒಂದು ರೀತಿಯಿಂದ ಪತ್ರಕರ್ತರೆ. ಯಾಕಂತಂದ್ರೆ ಎಲ್ಲರೂ ಕೂಡ ನಾವು ಪ್ರಶ್ನೆ ಮೊಬೈಲ್ ನಮ್ಮ ಇದ್ದವರು ಎಲ್ಲರೂ ಕೂಡ ನೆಟಿಸನ್ಸ್ ಏನೇ ನಾವು ಹೇಳ್ತೀವಿ, ಈಗ ಜಾಲತಾಣಿಗಳು ಏನಿದೆ, ನಾವೆಲ್ಲರೂ ಕೂಡ ಒಂದು ರೀತಿಯಾದಂತಹ ಒಂದು ಪತ್ರಕರ್ತರು ಇದ್ದಂತೆ ಆಗ್ಬಿಟ್ಟಿದ್ದೇವೆ. ಆದ್ರೆ ನಮ್ಮದೇ ಆದಂತ ನಾವು ಒಂದು ಮಾಹಿತಿ ಸಂಗ್ರಹಣೆ ಮತ್ತು ಬದಲಾದಂತ ನಿಯಮಗಳನ್ನು ಅಳವಡಿಸಿಕೊಂಡು ನಾವು ಮುಂದುವರಿಬೇಕಾದಂತ ಒಂದು ಚಾಲೆಂಜು ನಮಗೆಲ್ಲ ಇದೆ. ನಾನು ಬಹಳ ಸರ್ತಿ ಹೇಳ್ತಾ ಇರ್ತೀನಿ ನಮ್ಮ ಪತ್ರಕರ್ತರು ಎಲ್ಲರೂ ಸೇರಿದಾಗ, ನೀವು ಯಾವ ರೀತಿ ನಿಭಾಯಿಸ್ತೀರಿ ಅಂತಂದ್ರೆ, ಯಾಕಂದ್ರೆ ಕೆಲವು ಬಾರಿ ಕೆಲವು ನಾಯಕರ ಕೆಲವು ಅಧಿಕಾರಿಗಳನ್ನು ಹೆಸರು ಹಾಕಿದಾಗ ಖುಷಿ ಪಡ್ತಾರೆ, ಕೆಲವು ಬಾರಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಹೆಸರು ಹಾಕಿಲ್ಲದ್ರೂ ಕೂಡ ನಮಗೆ ಬೈತಾರೆ, ಕೆಲವು ಬಾರಿ ಹೆಸರು ಹಾಕಿದ್ರು ಕೂಡ ಬೈತಾರೆ. ಯಾಕಂದ್ರೆ ಕೆಟ್ಟ ಸುದ್ದಿ ಬಂದಾಗ ಅವರನ್ನ ನಾವು ಬೈತೇವೆ, ಒಳ್ಳೆ ಸುದ್ದಿಯನ್ನು ಹಾಕಿ ನಮ್ಮ ಹೆಸರು ಬಂದಾಗ ಅವರನ್ನ ಹೊಗಳ್ತೇವೆ. ಆದ್ರೆ ಎರಡೂ ಮಾಡೋದು ಕೂಡ ನಾವೇ. ಹಾಗಾಗಿ ನಾವು ಅವರನ್ನ ಯಾವ ರೀತಿ ಬಳಸಿಕೊಳ್ತಾ ಇದ್ದೇವೆ ಅನ್ನೋದನ್ನು ಕೂಡ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಗೂ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ವರದಿಗಾರರಾದ ಭೀಮಾಶಂಕರ್ ಫಿರೋಜಾಬಾದ್ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಆನ್ ಸ್ಪಾಟ್ ಕೇಬಲ್ ಸುದ್ದಿವಾಹಿನಿ ಕಚೇರಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಗೂ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ವರದಿಗಾರರಾದ ಭೀಮಾಶಂಕರ್ ಫಿರೋಜಾಬಾದ್ ಅವರ ಜನ್ಮದಿನವನ್ನು ಕೇಕ್ ಕತ್ತರಿಸುವುದರ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಆತ್ಮೀಯ ಸ್ನೇಹಿತರು ಹಾಗೂ ಮಾರ್ಗದರ್ಶಕರು ಹಾಗೂ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಆದಂಥ ಹಾಗೂ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಕಲಬುರಗಿ ಜಿಲ್ಲಾ ವರದಿಗಾರರಾದಂಥ ಭೀಮಾಶಂಕರ್ ಫಿರೋಜಾಬಾದ್ ಅವರ ಇವತ್ತು ಹುಟ್ಟುಹಬ್ಬವನ್ನು ನಾವು ಗೆಳೆಯರು ಎಲ್ಲರೂ ಸೇರಿಬಿಟ್ಟು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಆ ದೇವರಲ್ಲಿ
ಏನು ಪ್ರಾರ್ಥಿಸ್ತಾ ಇದ್ದೀವಿ ಅಂದರೆ, ಇವತ್ತು ಭೀಮಾಶಂಕರ್ ಅವರು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ, ಬಡವರಿಗೆ ದನಿಯಾಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಅಭಿನಂದಿಸುತ್ತಾ ಇವರು ಮತ್ತೆ ಏನು ಇವತ್ತು ಸಂಯುಕ್ತ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿ ಇವತ್ತು ಹೆಚ್ಚು ರೈತರ ಬಗ್ಗೆ, ಬಡ ಜನರ ಬಗ್ಗೆ, ರೈತರ ಬಗ್ಗೆ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಹೊಸ ಹೊಸ ಸ್ಟೋರಿಗಳನ್ನು ಮಾಡಿ, ಅನ್ವೇಷಣೆಗಳನ್ನು ಮಾಡಿ ಮಾಧ್ಯಮ ಕ್ಷೇತ್ರದಲ್ಲಿ ತಾವು ಉತ್ತಂಗಕ್ಕೆ ಬೆಳೆಯಲಿ ಅಂತ ಹೇಳಿ ಈ ಮೂಲಕ ನಾನು ಹಾರೈಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಆನ್ ಸ್ಪೋರ್ಟ್ ಸುದ್ದಿವಾಹಿನಿಯ ಸಂಪಾದಕರಾದ ಅಕ್ರಮ್ ಪಾಷಾ ಮೊಮೀನ್, ಅಹಿಂದ ಚಿಂತಕರ ವೇದಿಕೆಯ ರಾಜ್ಯ ಅಧ್ಯಕ್ಷ ಸಾಯಿಬಣ್ಣ ಜಮದಾರ್, ಸಂಗಮೇಶ್ ಹಿರೇಮಠ್, ದೌಲಪ್ಪ ಸೇರಿದಂತೆ ಅನೇಕರು ಇದ್ದರು. 2017ರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2014ಕ್ಕಿಂತ ಮೊದಲು ನೇಮಕಾತಿಯಾದ ಶಿಕ್ಷಕರಿಗೆ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಇದರಿಂದ ಪ್ರಾಥಮಿಕ ಶಾಲಾ ಸೇವಾನಿರತ ಶಿಕ್ಷಕರಿಗಾಗುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲಯ್ಯ ಗುತ್ತೇದಾರ್ ಮಾತನಾಡಿ, 2017ರಲ್ಲಿ ರೂಪಿತಗೊಂಡಿರುವ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2014ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ಎಂದು ಹಾಗೂ 2016ಕ್ಕಿಂತ ಮೊದಲು ನೇಮಕಾತಿಯಾದ ಸರ್ವರಿಗೂ ಈ ಹಿಂದಿನಂತೆ ಪ್ರೌಢಶಾಲೆಗಳಿಗೆ ವಿದ್ಯಾರ್ಥಿಯ ಆಧಾರದ ಮೇಲೆ ಬಡ್ತಿ ನೀಡುವುದು ಹಾಗೂ ಮುಖ್ಯಮಂತ್ರಿಗಳ ಹುದ್ದೆಗಳಿಗೆ ಸೇವಾ ಜ್ಯೇಷ್ಠತೆ ಬಡ್ತಿ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ ಇವತ್ತು ರಾಜ್ಯ ಸಂಘದ ನಿರ್ದೇಶನ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯ ಒಂದು ನಿರ್ಣಯದಂತೆ ಇದೇ ತಿಂಗಳು 12/8/2024ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಮುಖವಾಗಿರ್ತಕ್ಕಂಥ 2 ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾವೇನು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿನ್ನೆಯಷ್ಟೇ ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಮೂಲಕ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಗೆ ಮನವಿಯನ್ನು ಕೂಡ ನಾವು ಬಿಸಿಯನ್ನು ಮುಡಿಸಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಬೆಂಬಲ ಪತ್ರವನ್ನು ಆ ಧರಣಿ ಸತ್ಯಾಗ್ರಹಕ್ಕೆ ಯಾವತ್ತೂ ಕೂಡ ನಿಮ್ಮ ಬೆಂಬಲ ಇರಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು ನಾವು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ. ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟೇ, 2017ರಲ್ಲಿ ಶಿಕ್ಷಣ ಇಲಾಖೆ ರಚಿಸಲಾಗಿರ್ತಕ್ಕಂಥ C&R ರೂಲನ್ನು, ಅದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು C&R ರೂಲ್ ಇದೆ. ಅದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾರಕವಾಗಿರ್ತಕ್ಕಂಥ C&R ರೂಲ್. ಏನಿದೆ C&R ರೂಲ್ ಅಂದರೆ 2016ರ ನಂತರ ನೇಮಕಾತಿಯಾಗಿರ್ತಕ್ಕಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಏನು ನೇಮಕಾತಿ ಏನಿದೆ, ಅವರಿಗೆ ನೇಮಕಾತಿ ಏನು ಮಾನದಂಡಗಳನ್ನು, ಶೈಕ್ಷಣಿಕ ಮಾನದಂಡಗಳನ್ನು ಏನು ನಿಗದಿ ಮಾಡಿದ್ದಾರೆ, ಆ ಶೈಕ್ಷಣಿಕ ಮಾನದಂಡಗಳನ್ನು ನಾವು ಈಗಾಗಲೇ 2016ಕ್ಕಿಂತ ಪೂರ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ನೇಮಕಾತಿಯಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ವಿವಿಧ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿರತಕ್ಕಂಥ ಶಿಕ್ಷಕರುಗಳು ನಾವಿದ್ದೀವಿ. ಮತ್ತು ಅವರಿಗೆ ನಿಗದಿಪಡಿಸಿರ್ತಕ್ಕಂಥ ಮಾನದಂಡ ನಂಬಲಿದ್ದು ಕೂಡ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಇದು ಸರ್ಕಾರದ ಮತ್ತು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಯಾಕೆ ವ್ಯತ್ಯಾಸ, ನಮ್ಮಲ್ಲೇ ಯಾಕೆ ಈ ಥರ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ನಾವು 2017ರಲ್ಲಿ C&R ರೂಲ್ ಏನು ಆಯಿತು, ಅಲ್ಲಿ ಹಿಡಿದು ಇಲ್ಲಿ ತನಕ ಅನೇಕ ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ಕೊಡ್ತಾ ಬಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಈಗ ನಾವು ಸರ್ಕಾರಕ್ಕೆ ಕೊನೆಯದಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಏನು ಎಚ್ಚರಿಕೆಯಪ್ಪ ಅಂತಂದರೆ, ಇಷ್ಟು ವರ್ಷಗಳ ಕಾಲ ನಿಮಗೆ ಮನವಿ ಪತ್ರ ಕೊಟ್ಟು ವಿನಂತಿ ಮಾಡಿಕೊಂಡ್ರು ಕೂಡ ನೀವು ಎದ್ದೇಳಿಲ್ಲಪ್ಪ ಅಂತಂದರೆ, ಎಚ್ಚೆತ್ಕೊಂಡಿಲ್ಲ ಅಂತಂದರೆ, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಕ್ತಿ ಪ್ರದರ್ಶನವನ್ನು ಮಾಡಿ ಸರ್ಕಾರದ ಮೇಲೆ ಗಮನ ಸೆಳೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ 2 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತೇನು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಅದಕ್ಕೆ ಬೆಂಬಲವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಪಂಚಾಯತ್ CS ಅವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಇವತ್ತು ನಾವೇನು ಆ ಬೆಂಬಲ ಪತ್ರವನ್ನು ನಾವು ಕೋರ್ತಾ ಇದ್ದೀವಿ. ಇದಕ್ಕೆ ತಾವು ಕೂಡ ಮಾಧ್ಯಮದವರು, ಕರ್ನಾಟಕ ಸರ್ಕಾರದ ವಿಶೇಷವಾಗಿ ಶಿಕ್ಷಣ ಇಲಾಖೆ ಸಚಿವರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಸೆಳೆದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದೇ ವಿನಂತಿ ಇದೆ ಸರ್. ನನ್ನ ಹೆಸರು ಮಲ್ಲಯ್ಯ ಗುತ್ತೇದಾರ್, ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯ ಶಹಬಾದ ಪಟ್ಟಣದಲ್ಲಿ ಬಾಲಕಿಯ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ್ದು 9 ವರ್ಷದ ಬಾಲಕಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ. ದೀಪಾಲಿ ಎಂಬ ಬಾಲಕಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಈ ವೇಳೆಯಲ್ಲಿ ಪಕ್ಕದ ಮನೆಯ ಸಾಕು ಬೀದಿ ನಾಯಿ ಏಕಾಏಕಿ ದಾಳಿ ಮಾಡಿದ್ದು ಬಾಲಕಿಯ ಕಣ್ಣು, ಕಿವಿ, ಹಣೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕಚ್ಚಿ ಗಂಭೀರ ಗಾಯಗೊಳಿಸಿದೆ. ಇನ್ನು ಗಂಭೀರ ಸ್ಥಿತಿಯಲ್ಲಿರೋ ಬಾಲಕಿಯನ್ನು ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಆಗಿದೆ. ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ನನ್ನ ಹೆಸರು ಸುಮಿತ್ರಾದಿ, ನಮ್ಮ ಅವ್ವ ಅಪ್ಪ ರೀ. ಬೆಳಗ್ಗೆ ನಮ್ಮ ಹುಡುಗಿ ಗುಡಿಗೆ ಹೋಗ್ತೀನಂತೆ ಸೋಲತ್ತಿದ್ ನೋಡ್ರಿ, ಅಲ್ಲಿ ನಮ್ಮ ಬಾಜೂರು ಸಾಕ್ಯಾರ್ರಿ ನಾಯಿ, ಅದು ಕಚ್ಚಿಬಿಟ್ಟದ್ರಿ. ಬೀದಿ ನಾಯಿಗೆ ಸಾಕ್ಯಾರ್ರಿ ಅವರು. ಕಚ್ ಮ್ಯಾಗ ನಾವು ತೊಗೊಂಡು ಹಂಗೆ ಹಾಸ್ಪಿಟಲ್ ಹೋಗಿವ್ರಿ. ನಾವು ಶಾಬಾದ್ನಾಗ ಇರ್ತೀವಿ ರೀ. ನಾವು ತೊಗೊಂಡು ಹಾಸ್ಪಿಟಲ್ ಹೋದ ತಕ್ಷಣ ಆ್ಯಂಬುಲೆನ್ಸ್ ಅದು ಎಲ್ಲ ಬರ್ದು ಕೊಟ್ಟರು ಅವರು. ಮತ್ತು ನಾವು ಸರ್ಕಾರಿ ಹಾಸ್ಪಿಟಲ್ ಬಂದೀವಿ ರೀ. ಅವರು ಯಾರೂ ಹಿಡ್ದಿಲ್ಲ ರೀ ನಮಗೆ. ಅಲ್ಲಿ ಸರ್ಜರಿ ಹಾಸ್ಪಿಟಲ್ ಇಲ್ಲಮ್ಮ ನಂಬಲ್ಲಿ ಅಂತ ಕಳಿಸ್ಬಿಟ್ಟರು ರೀ. ನಾವು ಬಸವೇಶ್ವರ ಹಾಸ್ಪಿಟಲ್ಗೆ ಬಂದೀವಿ ರೀ ಸರ್. ಈಗ ನಮ್ಮ ಪೋರಿ ಬಕ್ಕು ಸೀರಿಯಸ್ ಆಳ್ರಿ. ಬೀದಿ ನಾಯಿಗಳು ಬಕ್ಕು ತರಾಸ್ ಕೊಟ್ಟವ್ರಿ. ನಾವು ಬಾಜು ಅವ್ರ ಮನೆ ಬಬ್ಲೋರಿಗೆ ಹೇಳಿದೇವ್ರಿ, ನಿಮ್ಮ ನಾಯಿ ಕಚ್ಲಾಗ ಬರ್ತದ ಅಂತ ಹೇಳಿದ್ರೆ ಬಕ್ಕು ಸಲ ಹೇಳಿದವ್ರು ಇಗ್ನೋರ್ ಮಾಡ್ಯಾರ್ರಿ. ಈಗ ಅವ್ರ ನಾಯಿ ನಮ್ಮ ಪೋರಿ ಬಕ್ಕಳು ಕಚ್ಚದ್ರಿ. ನಮ್ಗೆ ರಿಕ್ವೆಸ್ಟ್ ಮಾಡಿರಿ, ನಾಯಿಗಳು ಎಷ್ಟು ಭೀ ಬೀದಿ ನಾಯಿಗಳು ಅಷ್ಟು ತೊಗೊಂಡು ಹೋಗ್ಬಿಡ್ರಿ. ಬಕ್ಕು ಸೀರಿಯಸ್ ಆಡ್ರಿ ಹುಡುಗಿ. ನೀವು ಬೇಕಾದ್ರೆ ಫೋಟೋ ವಿಡಿಯೋ ಎಲ್ಲ ತೊಗೋರಿ. ಕಣ್ಣಿಗೆ ಕಚ್ಚದ್ರಿ, ಕಣ್ಣಿಗೆ ಇಲ್ಲಿ ಇದು ಎಲ್ಲ ಕಚ್ಚದ್ರಿ. ಬೆಳಗ್ಗೆ 8 ಗಂಟೆಗೆ ಆಗಿದ್ರಿ ಸರ್. ನಮ್ಗೆ ಯಾರು ಹೆಲ್ಪ್ ಮಾಡಿಲ್ರಿ. ನಮ್ಮ ಅಮ್ಮ ನಾವು ಇಬ್ಬರು ಹಾಸ್ಪಿಟಲ್ ತೊಗೊಂಡು ಓಡೋಗ್ಬಿಟ್ಟಿವ್ರಿ. ಇಬ್ಬರಿಗೆ ಕಚ್ಚದ್ರಿ. ಅವ್ರು ಯಾರು ನಮಗೆ ಗೊತ್ತಿಲ್ರಿ. ಅವರು ಅನ್ನೋದಿದ್ರಿ ಕಚ್ಚದ ಅಂತ ಹೇಳಿದ್ರು. ಅವರು ಓಡೋಗ್ಬಿಟ್ರಿ. ನಾವು ಭೀ ತೊಗೊಂಡು ಹಂಗೆ ತೊಗೊಂಡು ಹೋಗ್ಬಿಟ್ಟಿವ್ರಿ. ಶಾಬಾದ್ ನಿಂತು ಸರ್ಕಾರಿ ಹಾಸ್ಪಿಟಲ್ ಬಂದೀವ್ರಿ ನಾವು. ಸರ್ಕಾರ ನಿಂತು ಅವರು ಸರ್ಜರಿ ಇಲ್ಲ ಅಂತಂದ್ರಿ. ನಮ್ಮ ಪೋರಿಗೆ ಮತ್ತು ಬಸವೇಶ್ವರ ಬರ್ದು ಕೊಟ್ಟಾರ್ರಿ. ಬಸವೇಶ್ವರ ಬಂದೀವ್ರಿ. ಏನು ಮಾಡಿಲ್ರಿ. ನಾವು ಬರೀ ಒಂದು ಇಂಜೆಕ್ಷನ್ ಕೊಟ್ಟಾರ್ರಿ, ಆಯ್ತು ರೀ. 7 ವರ್ಷ ರೀ. ದೀಪಾಲಿ ರೀ. ನನ್ನ ಹೆಸರು ಸುಮಿತ್ರಾ ರೀ. ಅತ್ತಿ ರೀ. ಅವ್ರ ತಂದೆ ತಾಯಿ ಪುನಾಕಾರ್ರಿ ಹೊಂಟಾರ್ರಿ. ಈಗ ಸಾಯಂಕಾಲ ಬರ್ತಾರ್ರಿ. ಬೀದಿ ನಾಯಿ ಸಾಕ್ಯವ್ರಿ ಅವ್ರು. ಬೀದಿ ನಾಯಿ ಸಾಕ್ಯವ್ರಿ. ಒಳ್ಳೆ ಒಂದು 8-7 ಅವ್ರಿ ಅವರು. ಸಣ್ಣ ಮಕ್ಕಳು ಭೀ ಅವ್ರಿ. ಆದ್ರು ಅದು ಒಂದೊಂದು ಸಲ ಎಗ್ರಿ ಆಗ್ತದ್ರಿ. ಅಗ್ರಿಯಾಗಿ ಸಿಟ್ಟು ಬಂತು ಕಚ್ಚಿಬಿಡ್ತದ್ರಿ. ನಾ ಭೀ ಗಾಡಿ ತೊಗೊಂಡು ಹೋಗೋ ಟೈಮಿಗೆ ಎಷ್ಟೋ ಸಲ ಹಿಂದೆ ಬೆಂದು ತಿಕ್ಕಿದ್ರಿ. ಅವ್ರಿಗೆ ಹೇಳಿದ್ರೆ ಅವ್ರು ಇಗ್ನೋರ್ ಮಾಡ್ಯಾರ್ರಿ. ಈಗ ನಮ್ಮ ಪೋರಿ ಬಕ್ಕು ಸೀರಿಯಸ್ ಆದ್ರಿ. ಬಕ್ಕು ಸಲ ಹೇಳಿವ್ರಿ ನಾವು, ನಿಮ್ಮ ನಾಯಿ ಕಚ್ಚಲಾಗ ಬರ್ತದ ಅಂತ. ನಮ್ಮ ಅಮ್ಮ ಅಪ್ಪ ಯಾವಾಗ ಭೀ ಬಡ್ಗಿ ತೊಗೊಂಡೆ ನಿಂದಿರ್ತಾರ್ರಿ. ನಮ್ಮ ಮಕ್ಕಳು ಬರೋ ಟೈಮಿಗೆ, ಸಾಲಿಗೆ ಹೋಗೋ ಟೈಮಿಗೆ ಬರೋ ಟೈಮಿಗೆ, ಟ್ಯೂಷನಿಗೆ ಎಲ್ಲ ಪ್ರಾಬ್ಲಮ್ ರೀ ನಮ್ಮ ನಾಯಿಗಳಲ್ಲಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ
ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೆಂಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.